Hi, hello everyone. Welcome back to Shikshana Vishakti YouTube channel. Friends, today we will discuss about best books for KSET Paper 1 preparation. ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಒಂದು ಅರ್ಹತಾ ಪರೀಕ್ಷೆಯನ್ನು ನಾವು ಪಾಸ್ ಆಗಬೇಕಾಗುತ್ತದೆ. ಅರ್ಹತಾ ಪರೀಕ್ಷೆ KSET ಎಕ್ಸಾಮ್, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್. ಈ ಪರೀಕ್ಷೆಯ ಪತ್ರಿಕೆ 1ರ ಅಧ್ಯಯನಕ್ಕಾಗಿ ಓದಬೇಕಾದ ಉತ್ತಮ ಪುಸ್ತಕಗಳ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ತಾವು ಡೈರೆಕ್ಟಾಗಿ ಪಡಿಬಹುದು. ಅದೇ ರೀತಿಯಾಗಿ ನಮ್ಮ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಪ್ರಾರಂಭಿಸೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಅಂದರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಲು ಒಂದು ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಈ ಅರ್ಹತಾ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ ಅಥವಾ ತೇರ್ಗಡೆಯಾಗಿ ಆಯ್ಕೆ ಲಿಸ್ಟಲ್ಲಿ ಬಂದಿರುವಂಥ ಅಭ್ಯರ್ಥಿಗಳು ಮಾತ್ರ ಈ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸ್ನೇಹಿತರೆ, ಇಲ್ಲಿ 2 ಪತ್ರಿಕೆಗಳಿರ್ತವೆ. ಒಂದು ಸಾಮಾನ್ಯ ಪತ್ರಿಕೆ, ಎರಡನೇದು ವಿಷಯಾಧಾರಿತ ಪತ್ರಿಕೆ ಅಂತ ಈಗಾಗಲೇ ಹೇಳಿದ್ದಾಗಿದೆ. ಸಾಮಾನ್ಯ ಪತ್ರಿಕೆ ಇದು ಟೋಟಲ್ 50 ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳನ್ನು ಒಳಗೊಂಡಿರುತ್ತದೆ. ಹೀಗೆ 50 ಪ್ರಶ್ನೆಗಳು 100 ಅಂಕಗಳನ್ನು ಹೊಂದಿರುವಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಈ ಪ್ರಶ್ನೆ ಪತ್ರಿಕೆ ಕುರಿತಾಗಿ ತಿಳ್ಕೊಳ್ಬೇಕಂದ್ರೆ ಸಾಮಾನ್ಯ ಪತ್ರಿಕೆ ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪತ್ರಿಕೆ ಆಗಿರುತ್ತದೆ. ಇಲ್ಲಿ ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯದ ಕುರಿತಾಗಿ ಅಭ್ಯರ್ಥಿಗಳನ್ನು ಎಕ್ಸಾಮಿನ್ ಮಾಡಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ UGC ನೆಟ್ ಅಥವಾ ಸೆಟ್ ಸಾಮಾನ್ಯ ಪತ್ರಿಕೆ ಒಂದು ಪಠ್ಯಕ್ರಮ ಹೀಗಿದೆ. ಬೋಧನಾ ಸಾಮರ್ಥ್ಯ ಇಲ್ಲಿ 5 ಪ್ರಶ್ನೆಗಳಿರ್ತವೆ, 10 ಅಂಕಗಳಿರ್ತವೆ. ಸಂಶೋಧನಾ ಸಾಮರ್ಥ್ಯ 5 ಪ್ರಶ್ನೆಗಳು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಓದುವುದು ಮತ್ತು ಗ್ರಹಿಸುವುದು 5 ಪ್ರಶ್ನೆಗಳು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಸಂವಹನ 5 ಪ್ರಶ್ನೆಗಳು 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಇನ್ನು ತಾರ್ಕಿಕತೆ 5 ಪ್ರಶ್ನೆಗಳು 10 ಅಂಕಗಳು, ತಾರ್ಕಿಕ ಕಾರಣ 5 ಪ್ರಶ್ನೆಗಳು 10 ಅಂಕಗಳು, ದತ್ತಾಂಶಗಳ ನಿರೂಪಣೆ 5 ಪ್ರಶ್ನೆಗಳು 10 ಅಂಕಗಳು, ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ 5 ಪ್ರಶ್ನೆಗಳು 10 ಅಂಕಗಳು, ಮಾನವ ಮತ್ತು ಪರಿಸರ 5 ಪ್ರಶ್ನೆಗಳು 10 ಅಂಕಗಳು, ಉನ್ನತ ಶಿಕ್ಷಣ ವ್ಯವಸ್ಥೆ ನಿಯಂತ್ರಣ, ರಾಜ್ಯಾಡಳಿತ ಮತ್ತು ಆಡಳಿತ 5 ಪ್ರಶ್ನೆಗಳು 10 ಅಂಕಗಳು. ಹೀಗೆ 50 ಪ್ರಶ್ನೆಗಳು ಒಟ್ಟು 100 ಅಂಕಗಳನ್ನು ಹೊಂದಿರುವಂಥ ಪತ್ರಿಕೆ ಆಗಿರುತ್ತದೆ. ಸ್ನೇಹಿತರೆ, ಈಗಾಗಲೇ ಇದರ ಕುರಿತ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೇವೆ. ಹೀಗೆ ಒಟ್ಟು 10 ಅಧ್ಯಾಯಗಳನ್ನು ಒಳಗೊಂಡಿದ್ದು ಪ್ರತಿ ಅಧ್ಯಾಯ 5 ಪ್ರಶ್ನೆಗಳನ್ನು ಹಾಗೂ 10 ಅಂಕಗಳನ್ನು ಒಳಗೊಂಡಿರುತ್ತದೆ. ಈ ಸಾಮಾನ್ಯ ಪತ್ರಿಕೆ 1ರ ಕುರಿತಾಗಿ ಓದಬೇಕಾದ ಪುಸ್ತಕಗಳು ಯಾವುವು ಎಂಬುದು ನಮ್ಮ ಪ್ರಶ್ನೆ. ಸ್ನೇಹಿತರೆ, ಇಲ್ಲಿ ಎಲ್ಲ ಪುಸ್ತಕಗಳು ಉತ್ತಮವಾಗಿಯೇ ಇರುತ್ತವೆ. ಆದರೆ ನಮಗೆ ಅನುಗುಣವಾಗಿ ನಮಗೆ ಅರ್ಥವಾಗುವಂಥ ಸರಳ ಭಾಷೆಯಲ್ಲಿ ವಿವರಿಸಿದಂಥ ಪುಸ್ತಕಗಳು ಹಾಗೂ ಸುಲಲಿತವಾಗಿ ಅರ್ಥವಾಗುವಂತಹ ವಿವರಣೆಯನ್ನು ಒಳಗೊಂಡಿರುವಂಥ ಪುಸ್ತಕಗಳನ್ನು ನಾವು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. 10 ಪುಸ್ತಕಗಳನ್ನು ನಾವು ಮಾರ್ಕೆಟ್ನಲ್ಲಿ ಕೊಂಡು ಓದುವುದಕ್ಕಿಂತ ಒಂದೇ ಪುಸ್ತಕವನ್ನು 10 ಸಾರಿ ಓದಿದಾಗ ವಿಷಯದ ಆಳವಾದ ಜ್ಞಾನ ನಮಗೆ ಅರಿವಾಗ್ತಾ ಹೋಗ್ತದೆ. ಪ್ರತಿ ಸಲ ಓದಿದಾಗ ಪ್ರತಿಯೊಂದು ಹೊಸ ವಿಷಯಗಳು ನಮಗೆ ಗ್ರಹಿಕೆ ಆಗುತ್ತಾ ಹೋಗುತ್ತವೆ. ಆದ್ದರಿಂದ ಒಂದೇ ಪುಸ್ತಕವನ್ನು ಪದೇ ಪದೇ ಓದುವುದು ಉತ್ತಮವಾದ ಅಧ್ಯಯನದ ಗುಟ್ಟಾಗಿರುತ್ತದೆ. ಸ್ನೇಹಿತರೆ, ಸಾಮಾನ್ಯ ಪತ್ರಿಕೆ 1ರ ಕುರಿತಾಗಿ ಹಲವಾರು ಲೇಖಕರು ಪುಸ್ತಕಗಳನ್ನು ಬರೆದಿದ್ದು ಅದರ ಕುರಿತಾಗಿ ತಿಳಿದುಕೊಳ್ಳೋಣ. ಪತ್ರಿಕೆ 1 ಸಾಮಾನ್ಯ ಪತ್ರಿಕೆ ಬೋಧನೆ ಮತ್ತು ಸಂಶೋಧನಾ ಸಾಮರ್ಥ್ಯ. ಈ ಪತ್ರಿಕೆಗಾಗಿ ಸನ್ಸ್ಟಾರ್ ಪಬ್ಲಿಕೇಶನ್ ರವರ ಮಾರ್ಗದರ್ಶಿ ಜನರಲ್ ಪೇಪರ್ 1 ಈ ಪುಸ್ತಕ ಸಾಮಾನ್ಯ ಪತ್ರಿಕೆ 1ರ ಕುರಿತಾಗಿ ಅಧ್ಯಯನ ಮಾಡಲು ಉತ್ತಮವಾದ ಪುಸ್ತಕವಾಗಿರುತ್ತದೆ. ತಾವು ಇದನ್ನು ಅಧ್ಯಯನ ಮಾಡಬಹುದಾಗಿದೆ. ಇನ್ನು ಅದೇ ರೀತಿಯಾಗಿ ಡಾಕ್ಟರ್ ಮಧುಮತಿ ಮೆಟ್ಲೇರಿ ಹಾಗೂ ಡಾಕ್ಟರ್ ಗುರ್ರಾಜ್ ಬುಲ್ಗುಲಿ ಅವರು ಬರೆದಂತಹ ಸಾಮಾನ್ಯ ಪತ್ರಿಕೆ 1ರ ಕುರಿತಾದ ಪುಸ್ತಕವಾಗಿದ್ದು ಈ ಪುಸ್ತಕವನ್ನು ಕೂಡ ತಾವು ಅಧ್ಯಯನ ಮಾಡಬಹುದು. ಇನ್ನು ಅದೇ ರೀತಿಯಾಗಿ ಚಾಣಕ್ಯ ಕರಿಯರ್ ಅಕಾಡೆಮಿಯವರು ಪ್ರಕಾಶಿಸಿದಂತಹ ನೆಟ್ ಅಥವಾ KSET ಮಾರ್ಗದರ್ಶಿ ಸಾಮಾನ್ಯ ಪತ್ರಿಕೆ 1ರ ಕುರಿತಾದ ಪುಸ್ತಕವನ್ನು ಕೂಡ ಅಧ್ಯಯನ ಮಾಡಬಹುದು. ಈ ಪುಸ್ತಕವು ಕೂಡ ಉತ್ತಮವಾಗಿರುತ್ತದೆ. ಹಾಗೂ SMV ಗೋಲ್ಡ್ ಪಬ್ಲಿಕೇಶನ್ ರವರು ಪ್ರಕಟಿಸಿದಂತಹ ಗುರುಪ್ರಸಾದ್ ಮತ್ತು ಬಾಲರಾಜ್ ಲೇಖಕರು ರಚಿಸಿದಂತಹ ಸಾಮಾನ್ಯ ಪತ್ರಿಕೆ 1 ಈ ಪುಸ್ತಕವು ಕೂಡ ಉತ್ತಮ ಪುಸ್ತಕವಾಗಿದ್ದು ಇಲ್ಲಿ ಸ್ವಲ್ಪ ವ್ಯಾಕರಣ ದೋಷಗಳನ್ನು ಹೊರತುಪಡಿಸಿದರೆ ಸರಳವಾದ ಭಾಷಾ ಶೈಲಿಯಲ್ಲಿ ರಚನೆಗೊಂಡಂತಹ ಒಂದು ಉತ್ತಮ ಪುಸ್ತಕವಾಗಿದೆ. ಹಾಗೂ ಆಳವಾದ ವಿವರಣೆಯನ್ನು ಒಳಗೊಂಡಿರುವಂಥ ಒಂದು ಉತ್ತಮ ಪುಸ್ತಕವಾಗಿದ್ದು ಇಲ್ಲಿ 2012ರಿಂದ 2017ರವರೆಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೀಡಲಾಗಿದೆ. ಅದೇ ರೀತಿಯಾಗಿ KSETನ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇಲ್ಲಿ ಚರ್ಚಿಸಲಾಗಿದೆ ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇಲ್ಲಿ ನೀಡಲಾಗಿದ್ದು ಉತ್ತಮವಾದ ಪುಸ್ತಕವಾಗಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಮಾನವ ಮತ್ತು ಪರಿಸರ, ಉನ್ನತ ಶಿಕ್ಷಣ ವ್ಯವಸ್ಥೆ, ನಿಯಂತ್ರಣ, ರಾಜ್ಯಾಡಳಿತ ಮತ್ತು ಆಡಳಿತ ಈ ಅಧ್ಯಾಯಗಳ ಕುರಿತು ನಾವು ಪುಸ್ತಕದಲ್ಲಿ ಅಧ್ಯಯನ ಮಾಡಿದರೂ ಕೂಡ ಚಾಲ್ತಿ ಕರೆಂಟ್ ಇವೆಂಟ್ ಅಥವಾ ಕರೆಂಟ್ ಅಪ್ಡೇಟ್ಸ್ಗಳನ್ನು ಪಡೆಯಲು ನಾವು ಒಂದು ನ್ಯೂಸ್ ಪೇಪರು ಅಥವಾ ಒಂದು ಮ್ಯಾಗಝೀನನ್ನು ಓದಿದರೆ ಸಾಕು. ಈ ವಿಷಯಗಳನ್ನು ಕೂಡ ನಾವು ಇಲ್ಲಿ ಕವರ್ ಮಾಡ್ಬೋದು. ಇನ್ನು ಹಳೆಯ ಪ್ರಶ್ನೆ ಪತ್ರಿಕೆಗಳು ಅತಿ ಮಹತ್ವಪೂರ್ಣವಾಗಿದ್ದು ನಾವು
ಪರೀಕ್ಷೆಯಲ್ಲಿ ಅತಿ ಬೇಗ ಹಾಗೂ ಉತ್ತಮ ಅಂಕಗಳನ್ನು ಗಳಿಸಬೇಕಾದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಾಗೂ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವುದನ್ನು ರೂಢಿ ಮಾಡಿಕೊಳ್ಬೇಕಾಗುತ್ತದೆ. ಅದಕ್ಕಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನಾಕೋಶ ಅಥವಾ KA ವೆಬ್ಸೈಟ್ನಲ್ಲಿ ಇರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂಥ ಕೆಲಸವನ್ನು ಮಾಡಬಹುದು. ಸ್ನೇಹಿತರೆ, ಇದಾಗಿತ್ತು KSET ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಗೆ ಅದರಲ್ಲಿ ಸಾಮಾನ್ಯ ಪತ್ರಿಕೆ 1ರ ಕುರಿತು ಓದಬೇಕಾದ ಉತ್ತಮ ಪುಸ್ತಕಗಳ ಕುರಿತಾದ ಮಾಹಿತಿ. ಇನ್ನು ಕೊನೆಗೊಂದು ಹಿತನುಡಿ, ಸರಿ ತಪ್ಪುಗಳ ಆಯ್ಕೆಗೆ ಬೇಕಾಗುವ ಸಾಮರ್ಥ್ಯವನ್ನು ಶಿಕ್ಷಣ ಮಾತ್ರ ನೀಡುತ್ತದೆ ಅಂತ ಸಾವಿತ್ರಿಬಾಯಿ ಫುಲೆರವರು ಹೇಳುತ್ತಾರೆ. ಸ್ನೇಹಿತರೆ, ಈ ಮಾತಿನ ತಾತ್ಪರ್ಯ ಇಷ್ಟೇ. ನಮ್ಮ ಜೀವನದಲ್ಲಿ ಅಥವಾ ನಾವು ಮಾಡುವಂಥ ಯಾವುದೇ ಕೆಲಸದಲ್ಲಿ ಸರಿ ತಪ್ಪುಗಳ ಆಯ್ಕೆಯನ್ನು ಮಾಡಬೇಕಾದವರು ನಾವೇ ಆಗಿರುತ್ತೇವೆ. ಈ ಸರಿ ತಪ್ಪುಗಳ ಆಯ್ಕೆಯನ್ನು ಮಾಡಬೇಕಾದ್ರೆ ನಮಗೆ ಆಯ್ಕೆ ಮಾಡುವ ಸಾಮರ್ಥ್ಯವನ್ನು ಈ ಶಿಕ್ಷಣ ಎನ್ನುವಂಥದ್ದು ತಂದುಕೊಡುತ್ತದೆ ಎಂಬುದು ಈ ಮಾತಿನ ತಾತ್ಪರ್ಯವಾಗಿದೆ. ಸ್ನೇಹಿತರೆ, ಮತ್ತೊಮ್ಮೆ ತಮಗೆ ಹೇಳಲು ಇಚ್ಛಿಸುತ್ತೇನೆ, ಎಲ್ಲ ಪುಸ್ತಕಗಳು ಉತ್ತಮವಾಗಿರುತ್ತವೆ. ಆದರೆ ನಮಗೆ ಅರ್ಥವಾಗುವಂತಹ ಸರಳ ಭಾಷಾ ಶೈಲಿಯಲ್ಲಿ ಹಾಗೂ ವಿವರವಾದ ಮಾಹಿತಿ ಒಳಗೊಂಡಂತಹ ಪುಸ್ತಕಗಳನ್ನು ಆಯ್ದುಕೊಂಡು ಓದುವುದು ಉತ್ತಮ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.